ನಿನ್ನೆ ಆರ್ತಕ್ಷತೆ ಆಗಿದೆ. ರಾತ್ರಿ ಆ ನವ ವಿವಾಹಿತನ ಹತ್ಯೆಯಾಗಿದೆ. ಬಳ್ಳಾರಿಯಲ್ಲಿ ನಡೆದಿರೋ ಘಟನೆ, ಪ್ರೀತಿಸಿ ಮದುವೆಯಾಗಿದ್ದ ಯುವಕನ ಭೀಕರ ಕೊಲೆಯಾಗಿದೆ. ಬೆಳಗ್ಗೆ ಎಲ್ಲ ಆರ್ತಕ್ಷತೆ ಆಗಿದೆ, ರಾತ್ರಿಗೆ ಮರ್ಡರ್. ಬಳ್ಳಾರಿ ನಗರದ ಬಟ್ಟಿ ಏರಿಯಾದಲ್ಲಿ ನಡೆದಿರ್ತಕ್ಕಂಥ ಘಟನೆ. ವಾರದ ಹಿಂದೆ ಲವ್ ಮ್ಯಾರೇಜ್ ಆಗಿದ್ದ ನಬಿ ರಸೂಲ್ ಅಂತಕ್ಕಂಥ ವ್ಯಕ್ತಿ. ನಿನ್ನೆ ಅಷ್ಟೇ ಯುವಕನ ಮನೆಯಲ್ಲಿ ರಿಸೆಪ್ಷನ್ ಕೂಡ ನಡೆದಿತ್ತು. ರಾತ್ರಿ 11 ಗಂಟೆಗೆ ಮನೆಯಿಂದ ಹೋಗ್ತಾರೆ ರಸೂಲ್. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಆಗ ಆತನ ಮರ್ಡರ್ ಆಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ ಆತ ವಿಚ್ಛೇದಿತ ಮಹಿಳೆಯನ್ನ ಪ್ರೀತಿಸಿ ಮದುವೆಯಾಗಿದ್ದ, ಅದಕ್ಕೇನೋ ಕೊಲೆ ಆಗಿರಬಹುದು ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಬಟ್ ಎಕ್ಸಾಕ್ಟ್ ರೀಸನ್ ಅವ್ರ ಕುಟುಂಬದವರೇ ಕೊಡಬೇಕು. ಇದೇ ಕಾರಣನ ಕೆಲವರು ವಿರೋಧ ಇತ್ತ ಈ ಮದುವೆಗೆ, ವಿರೋಧ ಇದ್ದೂ ಮದುವೆ ಆಗಿದ್ದಾರೆ ಅಂತಂದರೆ ಆ ಕಾರಣದಿಂದ ಕೊಲೆ ಆಗಿದೆಯಾ ಎಲ್ಲವೂ ಕೂಡ ಗೊತ್ತಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಕುಟುಂಬಸ್ಥರು ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ ಈ ಕೊಲೆಗೆ ನಿಖರವಾದ ಕಾರಣ ಏನು ಎತ್ತ ಅಂತ, ಮತ್ತೆ ಕೊಲೆಗಾರರು ಯಾರು ಅಂತ ಗೊತ್ತಾಯ್ತಾ? ಅರವಿಂದ್, ಇದುವರೆಗೂ ಸಹಿತ ನಬಿ ರಸೂಲ್ನ ಕೊಲೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ. ಆದರೆ ಸದ್ಯ ಮೃತ ನಬಿ ರಸೂಲ್ನವರು ಕುಟುಂಬಸ್ಥರು ಹೇಳುವಂಥ ಮಾಹಿತಿ ಪ್ರಕಾರ ಸಲ್ಮಾ ಅನ್ನುವಂಥ ವಿಚ್ಛೇದಿತ ಮಹಿಳೆಯೊಂದಿಗೆ ನಬಿ ರಸೂಲ್ ಪ್ರೀತಿಸಿ ಮದುವೆ ಆಗಿದ್ದ. ಅಂದರೆ ಆಕೆಗೆ ವಿಚ್ಛೇದನವು ಕೂಡ ಆಗಿತ್ತು ಕಾನೂನಾತ್ಮಕವಾಗಿ. ಅದಾದಮೇಲೆ ವಾರದ ಹಿಂದಷ್ಟೇ ಅವರು ಹೊರಗಡೆ ಹೋಗಿದ್ರು. ಅದಾದಮೇಲೆ ನಿನ್ನೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಜೊತೆಯಾಗಿ ಆತನ ರಿಸೆಪ್ಷನ್ ಕೂಡ ಮಾಡಿದ್ವು. ಅದಾದಮೇಲೆ ಒಂದು 11 ಗಂಟೆ ಸುಮಾರಿಗೆ ಆತನ ಸ್ನೇಹಿತರೊಬ್ಬರು ಬಂದು ಆತನ ಹೊರಗಡೆ ಕರ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ನಬಿ ರಸೂಲ್ ಕೂಡ ಹೊರಗಡೆ ಹೋಗಿದ್ದ. ಆದರೆ ತದನಂತರದಲ್ಲಿ 2 ಗಂಟೆ ಆದರೂ ಕೂಡ ಮನೆಗೆ ಬಂದಿರಲಿಲ್ಲ. ಹೀಗಾಗಿ ಹುಡುಕಾಡಿದ್ವಿ. ಬೆಳಿಗ್ಗೆ ಆತ ಮೃತಪಟ್ಟಿರುವಂಥದ್ದು ನಮಗೆ ಗೊತ್ತಾಯಿತು. ಅಂದರೆ ಮಾರಕಾಸ್ತ್ರಗಳಿಂದ ಆತನನ್ನ ಭೀಕರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು ಅನ್ನುವಂಥ ಮಾಹಿತಿಯನ್ನು ಇದೀಗ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಅವರು ಕುಟುಂಬಸ್ಥರು ಹೇಳುವಂಥದ್ದು ಏನಂದ್ರೆ, ಅರವಿಂದ್, ಯಾರು ಸಲ್ಮಾ ಅನ್ನುವಂಥ ವಿಚ್ಛೇದಿತ ಮಹಿಳೆಯನ್ನ ನಬಿ ಮದುವೆ ಆಗಿದ್ದ, ಆಕೆಯ ಕುಟುಂಬಸ್ಥರು ಈ ಒಂದು ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕೋಸ್ಕರ ನಬಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಅವ್ರ ಕುಟುಂಬಸ್ಥರು ಮಾಡ್ತಾ ಇದ್ರು. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಬಳ್ಳಾರಿ SP ಸುಮಂಡಿ ಪನ್ನೇಕರ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈಗಾಗಲೇ ಒಂದು 2 ತಂಡಗಳನ್ನು ರಚನೆ ಮಾಡೋದ್ರ ಮೂಲಕ ಇಡೀ ಅಂದ್ರೆ ಯಾರು ನಬಿ ರಸೂಲನ್ನ ಯಾರು ಕೊಲೆ ಮಾಡಿದ್ರು ಅನ್ನುವಂಥ ರೀತಿಯಲ್ಲಿ ಪತ್ತೆ ಹಚ್ಚಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ವಿಚ್ಛೇದಿತ ಮಹಿಳೆಯೊಂದಿಗೆ ಮದುವೆಯಾಗಿ ನಿನ್ನೆ ರಾತ್ರಿ ಅಷ್ಟೇ ಅದ್ದೂರಿಯಾಗಿ ರಿಸೆಪ್ಷನ್ ಅನ್ನು ಕೂಡ ಮಾಡಿಕೊಂಡಿದ್ದ ನಬಿ ರಸೂಲ್ ಏನಿದ್ದ, ಅದು ಅಂದ್ರೆ ಬೆಳಕರಿಯುವಷ್ಟರಲ್ಲೇ ಹೆಣವಾಗಿ ಬಿದ್ದಿರೋದು. ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿರುವಂತದ್ದು. ಯಾರು ಕೊಲೆ ಮಾಡಿದ್ರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.